ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುದ್ಧ ಪ್ರಶ್ನೆ. ಅಂದಾಗ 21/3/2026 ರಾತ್ರಿ 12:45 ಬೆಂಗಳೂರು. ಇಲ್ಲಿ ಯುದ್ಧ ಆರಂಭ ಆದಾಗ ಯಾವ ದೇಶ ಜಯವನ್ನು ಅನುಭವಿಸ್ತಂತ ನೋಡಿದಾಗ ಅದಕ್ಕೆ ಕೆಲವು ನಿಯಮಗಳಿದ್ದಾವೆ ಜ್ಯೋತಿಷಾಸ್ತ್ರದಲ್ಲಿ. ಆ ನಿಯಮ ಏನು ಅಂದರೆ, ಲಗ್ನಕ್ಕೆ ಕೇಂದ್ರ ಸ್ಥಾನಗಳು, ಲಗ್ನ, ಚತುರ್ಥ, ಸಪ್ತಮ, ದಶಮ ಸ್ಥಾನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಶುಭಗ್ರಹಗಳಿದ್ದರೆ ಅಥವಾ ನೈಸರ್ಗಿಕ ಶುಭಗ್ರಹಗಳಿದ್ದರೆ ಯಾವ ದೇಶವನ್ನು ಕುರಿತು ಪ್ರಶ್ನೆಯನ್ನು ಕೇಳ್ತೀಯೋ ಆ ದೇಶಕ್ಕೆ ಶುಭ ಉಂಟಾಗ್ತದೆ ಅಂತ. ಅಥವಾ ನಗರ ಆಗಿರಬಹುದು, ಗ್ರಾಮ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಆ ಪ್ರಶ್ನಾ ಲಗ್ನಕ್ಕೆ ಯಾವ ದೇಶವನ್ನು ಕುರಿತು ಕೇಳ್ತೀವೋ ಆ ದೇಶಕ್ಕೆ ಜಯ. ಇನ್ನು ಭಾಗ್ಯದಲ್ಲಿ ವಿಶೇಷವಾಗಿ 9ನೇ ಮನೆಯಲ್ಲಿ ಶುಭಗ್ರಹಗಳಿದ್ದರೆ ಅದರಲ್ಲೂ ಕೂಡ ಬುಧ, ಗುರು, ಶುಕ್ರ ಅಂತಕ್ಕಂಥವರು ಬಲಾಢ್ಯರಾಗಿ ಆ ಭಾಗ್ಯಸ್ಥಾನಕ್ಕೋ ಭಾಗ್ಯಸ್ಥಾನಾಧಿಪತಿಯ ಮೇಲಿದ್ದರೆ ಅತ್ಯಂತ ಜಯ ಉಂಟಾಗ್ತದೆ ಅಂತ. ಇನ್ನು ಅದೇ ಭಾಗ್ಯಸ್ಥಾನದಲ್ಲಿ ಶನಿ ಕುಜರೇನಾದರೂ ಪಾಪಗ್ರಹರಾಗಿ ಆ ಭಾಗ್ಯಸ್ಥಾನವನ್ನಾಗಲಿ ಭಾಗ್ಯಾಧಿಪತಿಯನ್ನಾಗಲಿ ಪಿಡಿಸಿದ್ದೆ ಆದರೆ ಸೋಲುಂಟಾಗ್ಬಿಡುತ್ತೆ. ಇನ್ನು ನಿಯಮ ನೋಡಿದಾಗ ಈ ಪ್ರಶ್ನಾಕುಂಡಲಿಯ 12 ರಾಶಿಗಳನ್ನು 2 ಭಾಗ ಮಾಡ್ತೀವಿ. 6 ರಾಶಿಗಳಾಗಿ ಮಾಡ್ತೀವಿ. 6 ರಾಶಿ ನಮ್ಮ ದೇಶ, 6 ರಾಶಿ ಹೊರದೇಶ. ಹೇಗೆ ಗೊತ್ತಾಗುತ್ತದು ಅಂದರೆ, 3ನೇ ಮನೆಯಿಂದ, ಲಗ್ನದಿಂದ 3ನೇ ಮನೆಯಿಂದ 8ನೇ ಮನೆ ಏನಿದೆಯೋ ಅದು ಯಾವ ದೇಶವನ್ನು ಕುರಿತು ಕೇಳ್ತಾರೋ ಆ ದೇಶದ ಜಯವನ್ನು ಹೇಳ್ತದೆ. 3ನೇ ಮನೆಯಿಂದ 8ನೇ ಮನೆ. ಆ 3ನೇ ಮನೆಯಿಂದ 8ನೇ ಮನೆಯಲ್ಲಿ ಶುಭಗ್ರಹಗಳಿದ್ದು, ಅತ್ಯಂತ ಶುಭಗ್ರಹಗಳು ಮತ್ತು ಬಲಾಢ್ಯ ನೈಸರ್ಗಿಕ ಶುಭಗ್ರಹಗಳಿದ್ದರೆ ಆ ದೇಶಕ್ಕೆ ಶುಭ ಉಂಟಾಗ್ತದೆ. 3ರಿಂದ 8ನೇ ಮನೆ. ಆ 3ರಿಂದ 8ನೇ ಮನೆಯಲ್ಲಿ ಅಶುಭ ಗ್ರಹಗಳಿದ್ದರೆ ಆ ದೇಶಕ್ಕೆ ಸೋಲುಂಟಾಗ್ತದೆ. ಇನ್ನು 3ರಿಂದ 8 ಆದಮೇಲೆ ಅದು ನಮ್ಮ ದೇಶ ತೋರಿಸಿದ್ರೆ ಅಥವಾ ನಮ್ಮ ಜಯದ ದೇಶ ತೋರಿಸಿದ್ರೆ ನಮ್ಮ ಶತ್ರು ರಾಷ್ಟ್ರ ಅಥವಾ ಯುದ್ಧ ಮಾಡ್ತಕ್ಕಂಥ ದೇಶ ಅಂತ ನೋಡಿದಾಗ ಅದು 9ನೇ ಮನೆಯಿಂದ 2ನೇ ಮನೆ ಅಂತ. 9ನೇ ಮನೆಯಿಂದ 2ನೇ ಮನೆಗೆ ಅಶುಭ ಗ್ರಹಗಳು ಹೆಚ್ಚಿದ್ರೆ, ಅಶುಭ ಗ್ರಹಗಳಿದ್ದರೆ 9ರಿಂದ 2ನೇ ಮನೆಯಲ್ಲಿ ಶತ್ರು ರಾಷ್ಟ್ರಕ್ಕೆ ಸೋಲಾಗ್ತದೆ. 9ರಿಂದ 2ನೇ ಮನೆಗೆ ಹೆಚ್ಚು ಶುಭ ಗ್ರಹಗಳಿದ್ದಾರೆ, ಶತ್ರು ರಾಷ್ಟ್ರಕ್ಕೆ ಶುಭ ಆಗುತ್ತೆ. ಅಶುಭ ಗ್ರಹ ಇದ್ದರೆ ಅವ್ರು ಸೋಲಾಗುತ್ತೆ. ಇನ್ನು ವಿಶೇಷವಾಗಿ ಹೇಳೋದಾದರೆ 10, 11, 12 ಈ 3 ಮನೆಗಳು ಬಹಳ ವಿಶೇಷ. ಲಗ್ನದಿಂದ 10ನೇ ಮನೆ, 11 ಮನೆ, 12 ಮನೆ. ಆ 10, 11, 12ರಲ್ಲಿ ಏನಾದರೂ ಈ 3 ಮನೆಯಲ್ಲಿ ಶುಭಗ್ರಹಗಳು ಕಂಡು ಬಂದರೆ ಹತ್ತು 11, 12ರಲ್ಲಿ ಶುಭಗ್ರಹ ಕಂಡು ಬಂದರೆ ನಮ್ಮ ರಾಷ್ಟ್ರಕ್ಕೆ ಅಥವಾ ದೇಶವನ್ನು ಕುರಿತ ಪ್ರಶ್ನೆಗೆ ಜಯ. 10, 11, 12ರಲ್ಲಿ ಪಾಪಗ್ರಹರಿದ್ದರೆ ಅದು ನಮ್ಮ ರಾಷ್ಟ್ರಕ್ಕೆ ಹಾನಿ. ನಮ್ಮ ಕುರಿತು ಪ್ರಶ್ನೆ ಇರುತ್ತಲ್ಲ, 10, 11, 12ರಲ್ಲಿ ಪಾಪಗ್ರಹರು ಬಂದಾಗ ನಮ್ಮ ರಾಷ್ಟ್ರಕ್ಕೆ ಹಾನಿ. ಅದು ಬಹಳ ಗಮನಿಸಬೇಕು. ಇನ್ನು ಈ ಕೇಂದ್ರಗಳಲ್ಲೂ 10, 11, 12ರಲ್ಲೂ ಶುಭ ಅಶುಭ ಗ್ರಹಗಳು ಎರಡೂ ಮಿಶ್ರವಾಗಿದ್ದರೆ ಜಯವೂ ಆಗಲ್ಲ, ಸೋಲು ಆಗಲ್ಲ. ಯುದ್ಧ ಮಾಡಿ ಅದು ನಿಷ್ಪ್ರಯೋಜಕ ಆಗಿಬಿಡುತ್ತೆ. ಇನ್ನು ಅದರಲ್ಲೂ ಕೂಡ ಲಾಭಸ್ಥಾನದಲ್ಲಿ ಪಾಪಗ್ರಹರಿದ್ದರೆ ಅತ್ಯಂತ ತೊಂದರೆ. ಲಾಭಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ಲಾಸ್ ಆಗದೆ, ಹೆಚ್ಚಿನ ಲಾಸ್ ಆಗದೆ ಯುದ್ಧ ಅಂತ್ಯ ಆಗ್ಬಿಡುತ್ತೆ. ಇನ್ನು ಕೊನೆಯದಾಗಿ
ನಮ್ಮ ದೇಶದವರು ಯುದ್ಧ ರಾಷ್ಟ್ರದಲ್ಲಿ ಸಿಕ್ಕಾಕೊಂಡಿರ್ತಾರೆ ಅನ್ಕೋಣ. ಆ ಯುದ್ಧ ರಾಷ್ಟ್ರಕ್ಕೆ ಪ್ರವಾಸಿಗರು ಹೋಗಿರ್ತಾರೆ. ಆ ಪ್ರವಾಸ ಹೋದಾಗ ಆ ರಾಷ್ಟ್ರದಲ್ಲಿ ಯುದ್ಧ ಆಗುತ್ತೆ. ಅವರು ಸೇಫಾಗಿ ವಾಪಸ್ ಬರ್ತಾರೆ ಅನ್ಬೇಕಾದ್ರೆ 2ನೇ ಮನೆ 3ನೇ ಮನೆಯನ್ನು ಗಮನಿಸಬೇಕು. ಆ 2ನೇ ಮನೆಗೂ 3ನೇ ಮನೆಗೂ ಸೆಕೆಂಡ್ ಹೌಸ್ ಆ್ಯಂಡ್ ಥರ್ಡ್ ಹೌಸ್, ಅಂದರೆ ದ್ವಿತೀಯ ಸ್ಥಾನಕ್ಕೂ ತೃತೀಯ ಸ್ಥಾನಕ್ಕೂ, ವಿಶೇಷವಾಗಿ ನೈಸರ್ಗಿಕ ಶುಭಗ್ರಹಗಳಾದ ಗುರು ಶುಕ್ರರ ಸಂಬಂಧ ಬಂದರೆ ಅವರು ಆ ಯುದ್ಧದ ಭೀತಿಯಿಂದ, ಯುದ್ಧದ ಅವಘಡದಿಂದ ಸೇಫಾಗಿ ಅವರು ರಿಟರ್ನ್ ಆಗ್ತಾರೆ ಅಂತ. ಅದರಲ್ಲೂ ನರರಾಶಿಗಳೇನಾದರೂ, ನರರಾಶಿ ಅಂದ್ರೇನು? ಮಿಥುನ, ಕುಂಭ, ತುಲಾ, ಕನ್ಯಾ ನರರಾಶಿಗಳು ಅಂತ ಕರಿತೀವಿ. ಈ ನರರಾಶಿ ಏನಾದರೂ 11ನೇ ಮನೆ 12ನೇ ಮನೆ ಆಗಿದ್ದು ಲಗ್ನ ಆಗಿದ್ದರೆ, ಲಗ್ನ 11, 12 ಈ ಮನೆ ಏನಾದರೂ ನರರಾಶಿಗಳಾಗಿದ್ದು ಅಲ್ಲಿ ಶುಭಗ್ರಹಗಳಿದ್ದರೆ ಅದು ಅತ್ಯಂತ ಸುಲಭವಾಗಿ ನಮ್ಮ ರಾಷ್ಟ್ರಕ್ಕೆ ಜಯ ಆಗ್ತದೆ ಅಂತ. ಅಲ್ಲಿ ಪಾಪಗ್ರಹ ಇದ್ದರೆ ಸೋಲು ಕಡಾಖಂಡಿತವಾಗ್ತದೆ. ಇದಿಷ್ಟು ಯುದ್ಧ ಪ್ರಶ್ನೆಯಲ್ಲಿ ಇದೆ.